ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡ. ಇಂದು TET ಮಾದರಿ ಪ್ರಶ್ನೆ ಪತ್ರಿಕೆ 26ರ ಭಾಗ 2 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಪ್ರಶ್ನೆ: ಒಂದು ತರಗತಿಯ 42 ವಿದ್ಯಾರ್ಥಿಗಳಲ್ಲಿ 2/7 ವಿದ್ಯಾರ್ಥಿಗಳು ವಾಲಿಬಾಲನ್ನು, 3/7 ವಿದ್ಯಾರ್ಥಿಗಳು ಕರಾಟೆಯನ್ನು ಮತ್ತು ಉಳಿದವರು ಕಬಡ್ಡಿಯನ್ನು ಅಭ್ಯಾಸ ಮಾಡಿದರೆ ಕಬಡ್ಡಿಯನ್ನು ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ. ಇನ್ ಎ ಕ್ಲಾಸ್, ಔಟ್ ಆಫ್ 42 ಸ್ಟೂಡೆಂಟ್ಸ್, 2/7 ಆಫ್ ದೆಮ್ practice volleyball, 3/7 practice karate and others practice kabaddi. We have to find exactly how many number of students practice kabaddi. ಕಬಡ್ಡಿಯನ್ನು ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಸೊ see here they have divided out 42 students into 7 parts. 7 ಭಾಗವಾಗಿ ಮಾಡಿದರೆ ಅದರಲ್ಲಿ ಇಬ್ಬರು ವಾಲಿಬಾಲ್, ಔಟ್ ಆಫ್ ದೆಮ್ 3 ಆರ್ ಪ್ರಾಕ್ಟೀಸಿಂಗ್ ಕರಾಟೆ. 2 + 3 5 ಆಯಿತು. ರಿಮೈನಿಂಗ್ ವಿಲ್ ಬಿ 2 ಅಲ್ವಾ. 2 ಔಟ್ ಆಫ್ 7 ಪ್ರಾಕ್ಟೀಸ್ ಕಬಡ್ಡಿ. ದಿಸ್ ಈಸ್ ಫ್ರ್ಯಾಕ್ಷನ್ನಲ್ಲಿ ಬರೆದಾಗ, ಭಿನ್ನರಾಶಿಯಲ್ಲಿ ಬರೆದಾಗ ಕಬಡ್ಡಿಯನ್ನು ಅಭ್ಯಾಸ ಮಾಡುವವರು 2/7 ಆಗುತ್ತೆ. ಬಟ್ ದೆರ್ ಆರ್ ಎಕ್ಸಾಕ್ಟ್ಲಿ 42 ಸ್ಟೂಡೆಂಟ್ಸ್, ಸೊ ಇಂಟು 42. ಓಕೆ, 7 1s are 7, 7 6 are 42, 6 into 2 that is 12 alva. So there are 12 students who practice kabaddi. So option 2 is the answer. Next, ಸೊನ್ನೆಯನ್ನು ಹೊರತುಪಡಿಸಿ ಯಾವುದೇ ಭಿನ್ನರಾಶಿಯನ್ನು ಅದರ ವಿಲೋಮನ ಜೊತೆಗೆ ಗುಣಿಸಿದಾಗ ಗುಣಲಬ್ಧವು. ಎಕ್ಸೆಪ್ಟ್ 0, the rational number any rational number when multiplied with its reciprocal. ವಿಲೋಮ ಅಂದ್ರೇನು? ರೆಸಿಪ್ರೋಕಲ್. ಒಂದು ಫ್ರ್ಯಾಕ್ಷನನ್ನು ಅದರ ರೆಸಿಪ್ರೋಕಲ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಯಾವ ಸೊನ್ನೆಯನ್ನು ಬಿಟ್ಟು ಉಳಿದ ನಂಬರ್ ಯಾವುದನ್ನಾದರೂ ಬೇಕಾದ್ರೆ ತಗೊಳ್ಳಿ. ಲೆಟ್ ಅಸ್ ಕನ್ಸಿಡರ್ 2/3. If we multiply by its reciprocal, that is 3/2. 3 cancels, 2 cancels, and remaining will be 1 alva. So option 2 is the answer. ಯಾವುದೇ ನಂಬರನ್ನು ಅದರ ರೆಸಿಪ್ರೋಕಲ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ we will get 1 as the answer. ಎಕ್ಸೆಪ್ಟ್ 0ಗೆ ಆ ರೀತಿ ಬರುವುದಿಲ್ಲ. ನೆಕ್ಸ್ಟ್, ಒಂದು ತೆಳುವಾದ ಆಯತಾಕಾರದ ಲೋಹದ ಹಾಳೆಯ ಉದ್ದ 3.5 ಮೀಟರ್ ಮತ್ತು ಅಗಲವು 2.5 ಮೀಟರ್ ಆಗಿದೆ. ಈ ಲೋಹದ ಹಾಳೆಯ ವಿಸ್ತೀರ್ಣವು. ಲೆಂತ್ ಆಫ್ ಎ ಥಿನ್ ರೆಕ್ಟ್ಯಾಂಗ್ಯುಲರ್ ಮೆಟಾಲಿಕ್ ಶೀಟ್ ಈಸ್ 3.5 meters and its breadth is 2.5 meters. Then area of that metallic sheet is. ಆಯತಾಕಾರದಲ್ಲಿದೆ ಮೆಟಾಲಿಕ್ ಶೀಟ್. Now its length and breadth are given. What is the area of rectangle? ಆಯತದ ವಿಸ್ತೀರ್ಣಕ್ಕೆ ಸೂತ್ರ A = L into B. Length is 3.5. ಇದನ್ನು ನೀವು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಬರ್ಕೊಳ್ಳಿ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇರೋದು. 3 2 6 + 1 7/2. ಸಿಮಿಲರ್ಲಿ ಬ್ರೆಡ್ತ್ ಈಸ್ 2.5. 2 2s are 4 + 1 5/2. 7/2 and 5/2. If here length into breadth, ಆದ್ದರಿಂದ 7/2 into 5/2. If we multiply, we get 7 5s are 35 divided by 2 2s are 4. ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿಯೇ ಆನ್ಸರನ್ನು ಕೊಟ್ಟಿದ್ದಾರೆ. ಸೊ
divide 35 by 4. 35 4 8 ಝಾ 32 ಅಲ್ವಾ. 8 ಝಾ 32. 35 ಮೈನಸ್ 32 ಅಂದರೆ 3 ಉಳಿತು ಔಟ್ ಆಫ್ 4. ನೀವು ಲಾಂಗ್ ಡಿವಿಷನ್ ಬೇಕಾದರೆ ಮಾಡಿ ನೋಡ್ಬೋದು, ಅಥವಾ ಬಾಯಲ್ಲಿ ಈಗ ಓರಲ್ ಆಗಿ ಮಾಡ್ಬೋದು. 8 3/4 ಇಸ್ ದ ಆನ್ಸರ್. ದಿಸ್ ಮಚ್ ಮೀಟರ್ ಸ್ಕ್ವೇರ್. ಎಲ್ಲಿದೆ ಆನ್ಸರ್? ಆಪ್ಷನ್ 3 ಇಸ್ ದ ಆನ್ಸರ್. 8 3/4 ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಒನ್, x/y = 3/2 ಆದಾಗ x + y / x - y ನ ಬೆಲೆ. ವ್ಯಾಲ್ಯೂ ಆಫ್ x + y / x - y ವೆನ್ x/y ಈಸ್ 3/2. See, here you can follow any method. Here I will divide whole this equation by y. ಆಗ ಏನು ಬರುತ್ತೆ? Here also I will divide by y and here also divide by y. Then we will get x/y plus y/y divided by x/y minus y/y. x/y ವ್ಯಾಲ್ಯೂನ ಕೊಟ್ಟಿದ್ದಾರೆ, ದಟ್ ಈಸ್ 3/2 plus y/y is 1 divided by x/y is 3/2. y/y means 1. Okay, here we have denominator 2, but here no denominator, so multiply with 2 both in numerator and denominator. We will get 3 plus 1 into 2. 3 plus 2, that is 5 divided by 2 divided by, here also multiply and divide with 2. 3 in the denominator it is also 2. 3 minus 1 into 2, 2. 3 minus 2 is 1. Here if you take the reciprocal you will get 5/2 into 2/1. ಅಥವಾ ಇಲ್ಲಿ ಎರಡು ಕ್ಯಾನ್ಸಲ್ ಮಾಡ್ತೇನೆ, ರಿಮೈನಿಂಗ್ ವಿಲ್ ಬಿ 5/1, ದ್ಯಾಟ್ ಈಸ್ 5. ಸೊ ಇಟ್ಸ್ ವ್ಯಾಲ್ಯೂ ಈಸ್ 5. 5 ಎಲ್ಲಿದೆ? ಆಪ್ಷನ್ 1ಅಲ್ಲಿ. ಸೊ ದ್ಯಾಟ್ ಈಸ್ ದ ಆನ್ಸರ್. ಇವತ್ತು ನೀಟಾಗಿ ಬರೀಲಿಕ್ಕೆ ಆಗ್ತಾ ಇಲ್ಲ ಇದರಲ್ಲಿ, ಪ್ಲೀಸ್ ಅಡ್ಜಸ್ಟ್. ನೆಕ್ಸ್ಟ್, ಒಂದು ಪೆನ್ನಿನ ಬೆಲೆ ₹8.5 ಮತ್ತು ಪೆನ್ಸಿಲ್ನ ಬೆಲೆ ₹5.5 ಆಗಿದೆ. ಹಾಗಾದರೆ 1 ಡಜನ್ ಪೆನ್ ಮತ್ತು ಅರ್ಧ ಡಜನ್ ಪೆನ್ಸಿಲ್ಗಳ ಬೆಲೆ. ಕಾಸ್ಟ್ ಆಫ್ 1 ಪೆನ್ ಈಸ್ ₹8.5 ಆ್ಯಂಡ್ ಕಾಸ್ಟ್ ಆಫ್ 1 ಪೆನ್ಸಿಲ್ ಈಸ್ ₹5.5. ದೆನ್ ಕಾಸ್ಟ್ ಆಫ್ 1 ಡಜನ್ ಪೆನ್ ಆ್ಯಂಡ್ ಹಾಫ್ ಡಜನ್ ಪೆನ್ಸಿಲ್ ಈಸ್. ಒಂದು ಪೆನ್ನಿನ ಬೆಲೆ 8.5 ಆದರೆ 1 ಡಜನ್ ಅಂದರೆ ನಮಗೆ ಗೊತ್ತು 12 ಪೆನ್ ಇರ್ತದೆ. ಆದ್ದರಿಂದ 8.5 into 12. If you multiply, you will get, it is 102 ಅಲ್ವಾ. ಓಕೆ, ಹಾಫ್ ಡಜನ್ ಪೆನ್ಸಿಲ್ ಸರಿಯಾಗಿ ನೋಡಿ. 1 ಡಜನ್ ಪೆನ್ಸಿಲ್ ಕೇಳಿರೋದಲ್ಲ, ಅರ್ಧ ಡಜನ್. ಪ್ರತಿ ಪೆನ್ಸಿಲ್ಗೆ ₹5.5 ಆ್ಯಂಡ್ half dozen means there will be 6 pencils. 5.5 into 6, that is 33. Then add the cost. 2 plus 3 5, 0 plus 3 3 and 1, ₹135. ಅವೆರಡಕ್ಕೂ ಸೇರಿ ಎಷ್ಟಾಗುತ್ತೆ? ₹135. ಸೊ ಆಪ್ಷನ್ 4 is the answer. 4 is the answer. 135. Next, 6 1/a into b 1/5 equal to 20 ಆದಾಗ a ಮತ್ತು bಗಳ ಬೆಲೆಗಳು ಕ್ರಮವಾಗಿ.
ನೋಡಿ ಇಲ್ಲಿ ಹಿಯರ್ ವಿ ವಿಲ್ ಯೂಸ್ ದ ಆಪ್ಷನ್ಸ್. ಇಲ್ಲಿ 4 3 3 4 ಅಂತ ಇದೆ. ಇದರಲ್ಲಿ ಆನ್ಸರ್ ಇರ್ಬೋದು. ಒಂದು ಎನ ಬೆಲೆ, ಇದು ಬಿ, ಎನ ಬೆಲೆ ಬಿನ ಬೆಲೆ. ಫಸ್ಟ್ ಆಪ್ಷನನ್ನೇ ಹಾಕಿ ನೋಡುವ. ಎಗೆ 4 ಅಂತ ಹಾಕಿ, ಆಗ ಏನಾಗುತ್ತೆ 6 1/4 ಇಂಟು 3 1/5. 6 4s 24 plus 1 25/4 into 3 5s 15 plus 1 16/5. Here 5 1s are 5, 5 5s are 25, 4 1s are 4 4s are 16, 4 into 5 ಅಂದರೆ ಎಷ್ಟು ಬಂತು? 20 ಬಂತು. ಇದೆ ಅಲ್ವಾ ನಮಗೆ ಬೇಕಾದದ್ದು. 6 1/a ಇಂಟು ಬಿ 1/5 = 20 ಬರಬೇಕು. ಇದೇ ವ್ಯಾಲ್ಯೂಗೆ ಬರ್ತಾ ಇದೆ. ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. ಎನ ಬೆಲೆ 4, ಬಿನ ಬೆಲೆ 3. ಓಕೆ, ನೆಕ್ಸ್ಟ್. ಒಬ್ಬ ಕ್ರೀಡಾಪಟು 200 ಮೀಟರ್ ಓಟವನ್ನು 20 ಸೆಕೆಂಡ್ಗಳಲ್ಲಿ ಓಡುತ್ತಾನೆ. ಕಿಲೋಮೀಟರ್ ಪರ್ ಅವರ್ಗಳಲ್ಲಿ ಅವನ ಜವವು. ಆ್ಯನ್ ಅಥ್ಲೆಟ್ runs 200 meter in 24 seconds. Then his speed in kilometers per hour. ಮೀಟರ್ ಮತ್ತು ಸೆಕೆಂಡ್ಗಳಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕಿಲೋಮೀಟರ್ ಮತ್ತು ಅವರ್ಗಳಲ್ಲಿ ಕನ್ವರ್ಟ್ ಮಾಡಬೇಕು. ಬಿಫೋರ್ ದ್ಯಾಟ್ ಸ್ಪೀಡ್ ಆಫ್ ದ ಪರ್ಸನ್, ಜವ ಸೂತ್ರ ಏನು? ಡಿಸ್ಟೆನ್ಸ್ ಬೈ ಟೈಮ್, ದೂರ ಭಾಗಿಸು ಸಮಯ. ಎಷ್ಟು ದೂರ ಓಡ್ತಾನೆ? ಮೀಟರ್, 200 ಮೀಟರ್. ಅದನ್ನು ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಿದರೆ ವಿ ವಿಲ್ ಗೆಟ್ 1 kilometer equal to 200 meters. So 200 meter will be equal to, speed is distance by time. Distance is now 200 meters. In kilometers it will be 200 divided by 1000. ಓಕೆ, ಡಿವೈಡೆಡ್ ಬೈ ಟೈಮ್ 24 ಸೆಕೆಂಡ್. ಅದನ್ನು ಅವರ್ಗಳಲ್ಲಿ ಹೇಳಬೇಕು. 1 ಅವರ್ ಅಂದರೆ 60 minutes and 1 minute will be 60 seconds. So 1 hour is, ನೀವು 3600 ಅಂತಲೂ ಬರಿಬೋದು, ಅಥವಾ 60 into 60. 60 into 60 ಅಂತ ಬರೆಯುವ. ಇಷ್ಟು ಸೆಕೆಂಡ್ಗಳು ಅಲ್ವಾ? ಸೊ 24 second means 24 divided by 60 into 60. This much hours. ಇಷ್ಟು ಅವರ್, ಇಷ್ಟು ಕಿಲೋಮೀಟರ್. Now 200 ones are 200 5s are. Here you got 1/5, and here 6 4s are 6 10s are. Next 4 1s are 4, 4 15s are 60. So we got 1/5 divided by 1/10 into 15. That is divided by 1/10 into 15 is 150. If you cross multiply, take the reciprocal, you will get 150 divided by 5. Denominator will go to numerator, and you will get this as the answer. 5 1s are 5, 5 3s are 15, and 0. 30 kilometers per hour. So option 3 is the ಆನ್ಸರ್. 30 ಕಿಲೋಮೀಟರ್ ಪರ್ ಅವರ್ ಅನ್ನೋದು ಅವನ ಜವ ಆಗಿರ್ತದೆ. ನೆಕ್ಸ್ಟ್ ಒನ್. 7500 ಜನಸಂಖ್ಯೆ ಇರುವ ಒಂದು ಹಳ್ಳಿಯಲ್ಲಿ 5% ಅನಕ್ಷರಸ್ಥರಿದ್ದಾರೆ. ಅಕ್ಷರಸ್ಥರ ಸಂಖ್ಯೆಯು. ಇನ್ ಎ ವಿಲೇಜ್ there are 5% are
uneducated, and there are 7,500 people in that village, and 5% are uneducated, and then number of educated in that village will be ಶೇಕಡ ಆ ಊರಿನಲ್ಲಿ 100 ಜನ ಇದ್ದರೆ ಅದರಲ್ಲಿ 5ರಷ್ಟು ಅನಕ್ಷರಸ್ಥರು. ಹಾಗಾದರೆ ಅಕ್ಷರಸ್ಥರು ಎಷ್ಟಾಗ್ತಾರೆ? ಉಳಿದದ್ದು 95 ಜನ. ಇಫ್ ದೇರ್ ಆರ್ 100 ಪೀಪಲ್, but there are exactly 7,500 people. So if we solve, 2 0 0 cancels, 95 into 75, if you multiply you will get 7,125. ಮಲ್ಟಿಪ್ಲೈ ಮಾಡಿ ನೋಡಿ, ನಿಮಗೆ ಇಷ್ಟು ಆನ್ಸರ್ ಬರುತ್ತೆ. ಸೊ ಆಪ್ಷನ್ 4 is the answer. 7,125 ಜನ ಅಲ್ಲಿ ಅಕ್ಷರಸ್ಥರಾಗಿರ್ತಾರೆ. ಸೊ ದ್ಯಾಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್, 2 ಸಂಪೂರಕ ಕೋನಗಳು 5:4 ಅಲ್ಲಿದ್ದರೆ ಆ 2 ಕೋನಗಳು. ಸಂಪೂರಕ, 2 supplementary angles are in the ratio 5:4, then those 2 angles are. ಸಂಪೂರಕ ಕೋನಗಳು, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದ್ರೇನು? ಸಮ್ ಆಫ್ ಆ್ಯಂಗಲ್ಸ್ ವಿಲ್ ಬಿ 180 ಡಿಗ್ರಿ ಆಗಿರಬೇಕು. ಇದನ್ನು ನೆನಪಿಡಿ, ಸಂಪೂರಕ ಕೋನ, supplementary angles. See here they are in the ratio 5:4. ಅದಕ್ಕಿಂತ ಮೊದಲು ಇಲ್ಲಿ ನೋಡಿ 50 and 40 ಅಂತ ಇದೆ. ಸಮ್ 90 ಆಯಿತು. ಇದು ಸಂಪೂರಕ ಅಲ್ಲ, ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಲ್ವಾ, ಪೂರಕ ಕೋನಗಳು. ಮತ್ತು 3ರದ್ದು ಸಮ್ ಮಾಡಿದರೆ 180 ಡಿಗ್ರಿ ಬರುತ್ತೆ. ಓಕೆ, 5:4. ಇಫ್ ವಿ ಡಿವೈಡ್ ಇಟ್ ವಿತ್ 20, 25 100, 24 80 ಅಲ್ವಾ. ಇಲ್ಲಿ 6 2 62 61. ಇಲ್ಲಿ 110 ಮತ್ತು 70 ಡಿವೈಡ್ ಮಾಡುವ ಯಾವ ನಂಬರ್ ಸಿಗೋದಿಲ್ಲ, ಅಥವಾ 0 0 ಕ್ಯಾನ್ಸಲ್ ಮಾಡಿದರೆ 11:7 ಬರುತ್ತೆ. ಇಲ್ಲಿ 5:4 ರೇಷ್ಯೂ, ಇಲ್ಲಿ 2:1 ರೇಷ್ಯೂ, ಆ್ಯಂಡ್ ಹಿಯರ್ ವಿಲ್ ಬಿ 11:7. ಆದರೆ ಇಲ್ಲಿ ಕೇಳಿರೋದು 5:4 ರೇಷ್ಯೂ ಅಲ್ವಾ. ಸೊ ಆಪ್ಷನ್ 2 ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಕೊಟ್ಟಿರುವ ಚಿತ್ರದಲ್ಲಿ ಕೋನ ACD 115 ಡಿಗ್ರಿ, ಕೋನ A 3x, ಕೋನ B 2x ಆದಾಗ ಎಕ್ಸ್ನ ಬೆಲೆ. ಇನ್ ದ ಫಿಗರ್ ದರ್ ಆ್ಯಂಗಲ್ ACD ಈಸ್ 115 ಡಿಗ್ರಿ, ಆ್ಯಂಗಲ್ A ಈಸ್ 33x, B ಈಸ್ 2x. Then value of x is, see here we have to use exterior angle theorem. Exterior angle equal to sum of interior opposite angles. ಬಾಹ್ಯ ಕೋನ ಸಮ ತ್ರಿಭುಜದ ವಿರುದ್ಧ ದಿಕ್ಕಿನಲ್ಲಿರುವ ಆಂತರಿಕ ಕೋನಗಳ ಮೊತ್ತಕ್ಕೆ ಸಮ. ಆದ್ದರಿಂದ ಕೋನ A ಪ್ಲಸ್ ಕೋನ B ವಿಲ್ ಬಿ ಈಕ್ವಲ್ ಟು 115 ಡಿಗ್ರಿ. ದಟ್ ಈಸ್ 3x ಪ್ಲಸ್ 2x will be equal to 115. 3x plus 2x is 5x, and that will be equal to 115 degree, and x value will be 115 divided by 5. 5 1s are 5 2s are 10, 15 ಉಳಿತು, 5 3s are 15. So value of x is 23 ಡಿಗ್ರಿ. ಇಲ್ಲಿ ಕೇಳಿರುವುದು ಎಕ್ಸ್ನ ಬೆಲೆಯನ್ನೇ. ವಿ ವಿಲ್ ಗೆಟ್ 23 ಡಿಗ್ರಿ. ಸೊ ಆಪ್ಷನ್ 3 is the answer. Okay, that's all in this video. Thank you for watching. If you like this video, please like it, share with your friends, and please subscribe to Mast Ganita Loka to get more mathematics related videos for TET, GPSTR and HSTR. Thank you.